ಮಂಜುನಾಥ ಶಾಸ್ತ್ರಿಗಳು ಬೇರೊಬ್ಬ ವ್ಯಕ್ತಿಯ ಮೇಲೆ ಮಂಜುಳಾರ ಆತ್ಮದ ಆವಾಹನೆ ಮಾಡಿ ನೋಡಿದಾಗ ಆತನ ಮಾತುಗಳಲ್ಲಿ ಕೇಳಿಬಂದ ಆ ಸಂಗತಿಗಳು ನಿಜಕ್ಕೂ ಅಚ್ಚರಿ ಮೂಡಿಸಿದ್ವು. ಆ ಅಚ್ಚರಿಯಾದ್ರೂ ಏನು, ಗುಂಡಿಗೆ ಗಟ್ಟಿ ಮಾಡಿಕೊಂಡು ಬನ್ನಿ ನೋಡೋಣ. ಮನಸ್ಸಿನ ಕಣ್ಣಿಂದ ಕಾಲಿಂದ ತಲೆ ತನಕ ನೋಡಿ. ಕೌಂಟ್ ಡೌನ್ ಸ್ಟಾರ್ಟ್. 10, 9, 8, 7, 6, 5, 4, 3, 2. ಆಗಿದೆ, ಒಂದು ಆಗಿದೆ, ಒಂದು ಮುತ್ತೈದೆ ಹೆಂಗಸಿದ್ದಾಳೆ ದೇಹದಲ್ಲಿ. ಅವರಿಬ್ಬರಿಂದ ಅವರಿಬ್ಬರಿಂದನೇ ಇವ್ರಿಗೆ ತುಂಬ ಸಮಸ್ಯೆ ಆಗ್ತಾ ಇರೋದು. ಆ ಹಾವು ಇವರು 3ನೇ ಜನ್ಮದ ಸಂಗಾತಿ. ಗಂಡಿನ ಹಾವದು. ಕಂಡ್ರೆ ವಿಪರೀತ ಕೋಪ. ಮುಟ್ಟಿದ್ರೆ ಆಗಲ್ಲ, ಒಂದೊಂದ್ಸಲ ಸೇರಿದ್ರೆ ಆಗಲ್ಲ. ಅಮಾವಾಸ್ಯೆ ಪೂರ್ಣಮಿ ದಿನ ಬಂತಂದರೆ ಇನ್ನೂ ವಿಪರೀತ ಆಗುತ್ತೆ. ಮನೇಲಿ ನೆಮ್ಮದಿನೇ ಇರಲ್ಲ. ಅವತ್ತು 12 ಗಂಟೆ 11:15 ಹಿಂಗೆ ದಿವನದ ಮೇಲೆ ಕೂತಿದ್ದೆ. ಒಂಥರ ಮಂಪರು ಬಂದಂಗಾಯಿತು. ಹಂಗೆ ಮನಿಕೊಂಡ್ಬಿಟ್ಟೆ. ಮನಿಕೊಂಡಿದ್ದೀನಿ, ಸೇಮ್ ಇವ್ರ ರೂಪದಲ್ಲಿ ಬಂದಂಗೆ ಆಗೋಯ್ತು. ಮಂಜುಳಾ ದೇಹದಲ್ಲಿ ಒಬ್ಬ ಮುತ್ತೈದೆಯ ಆತ್ಮ ಕೂಡ ಸೇರಿಕೊಂಡಿದೆಯಂತೆ. ಆಕೆ ಹಿಂದಿನ ಜನ್ಮದಲ್ಲಿ ನದಿ ದಾಟುವಾಗ ತೆಪ್ಪ ಮುಳುಗಿ ನೀರು ಕುಡಿದು ಸತ್ತಿದ್ಲಂತೆ. ಈಗ ಆಕೆ ಮಂಜುಳಾ ಮನೆಯಲ್ಲಿರುವ ಒಂದು ಗಂಡು ಆತ್ಮದ ಜೊತೆ ಅಮಾವಾಸ್ಯದ ದಿನ ಮಂಜುಳಾ ದೇಹಾನ ಮಧುಮಂಚ ಮಾಡಿಕೊಂಡು ಶೃಂಗಾರ ಕಾವ್ಯ ಹಾಡ್ತಾರಂತೆ. ಆ ಗಂಡು ಆತ್ಮ ಹಿಂದೆ ಪೊಲೀಸ್ ಆಫೀಸರ್ ಆಗಿದ್ರಂತೆ. ಹಾಗಾಗಿನೇ ಹಿಂದೆ ಹೇಳಿದ ಹಾಗೆ ಮನೆಯಲ್ಲಿ ಶಿಸ್ತು ಅನ್ನೋದು. ಆ ಸಮಯದಲ್ಲಿ ಮನೆಯವರೆಲ್ಲರೂ ಮಂಜುಳಾರ ಸೇವೆ ಮಾಡಬೇಕಂತೆ. ಓದಕ್ಕೆ ಬಿಡ್ತಿರ್ಲಿವಮ್ಮ. ಬಾರೆಲ್ಲೇ ಅದು ಮಾಡು ಹಂಗೆಲ್ಲ ಬೈತೀನಿ. ನಾನು ಸುಮ್ಮನೆ ಹೋಗೆಲ್ಲ ಮಾಡ್ತಿದ್ದೆ. ಮಗಳ ಈ ಮಾತುಗಳನ್ನ ಕೇಳ್ತಾ ಇದ್ರೆ ನಮ್ ಎದೆ ಒಣಗ್ಬಿಡುತ್ತೆ. ಎರಡನೇ ಮಾಟ ಇದಾಗಿರೋದು. ಮೊದಲನೇ ಮಾಟ 9 ವರ್ಷದ ಹಿಂದೆ ಒಂದ್ಸಲ ಆಗಿದೆ. ಅದಷ್ಟೊಂದು ಎಫೆಕ್ಟ್ ಕೊಟ್ಟಿಲ್ಲ. 1 ವರ್ಷ ಮಾತ್ರ, 9 ವರ್ಷದ ಹಿಂದೆ ಮಾಡಿಸಿದ 1 ವರ್ಷ ಮಾತ್ರ ತುಂಬ ಸಮಸ್ಯೆ ಆಯಿತು. ಅದಾದಮೇಲೆ ಸ್ವಲ್ಪ 2 ಇಯರ್ಸ್ ಗ್ಯಾಪ್ ಇತ್ತು. ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದರು. ಪುನಃ ಚೆನ್ನಾಗಿದ್ದಾರಲ್ಲ ಅಂತೇಳಿ ತಿರ್ಗಾ ಇನ್ನೊಂದು ಸಲ 6 ವರ್ಷದ ಹಿಂದೆ ಮಾಡಿದ್ದಾರೆ. ಹೀಗೆ ಕೆಲವು ದಿನಗಳ ಪ್ರಯತ್ನದಿಂದ ಮಂಜುನಾಥ ಶಾಸ್ತ್ರಿಗಳು ಮಂಜುಳಾ ದೇಹ ಸೇರಿದ್ದ ಹಾವಿನ ಆತ್ಮ, ಮುತ್ತೈದೆಯ ಆತ್ಮ ಮತ್ತು ಮನೆಯಲ್ಲಿದ್ದ ಗಂಡು ಆತ್ಮಗಳಿಂದ ಮಂಜುಳಾರನ್ನ ಮುಕ್ತಗೊಳಿಸಿದ್ದಾರೆ. ಈಗ ಮಂಜುಳಾರ ಕುಟುಂಬ ಹೇಗಿದೆ ನೀವೇ ನೋಡಿ. ಸರ್, ಈ ಜನ್ಮಾಂತರ ಕಾರ್ಯಕ್ರಮಕ್ಕೆ ನಾವು ಹೋಗಿ ಬಂದ ಮೇಲೆ ಅವರಲ್ಲಿ ನಾನು ಸಾಕಷ್ಟು ಬದಲಾವಣೆ ಕಂಡಿದ್ದೀನಿ. ಈಗ ಅವರು ಏನು ಮುಂಚೆ 3 ದಿವಸ 4 ದಿವಸ ಆ ಥರ ಮಲಗಿಬಿಡ್ತವ್ರು, ಎದ್ದೋಳ್ತಿರಲಿಲ್ಲ, ಊಟ ತಿಂಡಿ ಮಾಡ್ತಿರ್ಲಿಲ್ಲ. ಈಗ ಹೋಗಿ ಬಂದ ಮೇಲೆ ಆ ಸಮಸ್ಯೆ ನಮಗೆ ಇಲ್ಲ. ಈಗ ನಾವು ಚೆನ್ನಾಗಿದ್ದೀವಿ. ಅಂದರೆ ಸೂಕ್ಷ್ಮೆಗೆ ಒಂದು ಅವರು ಇಲ್ಲ, ಸೂಕ್ಷ್ಮೆಗೆ ಕಾಣಿಸ್ಕೊಂತು ಮತ್ತೆ ಚೆನ್ನಾಗಾಗ್ಬಿಟ್ಟೆ. 3% ಚೆನ್ನಾಗಾಗಿದ್ದೀನಿ. ಇವಾಗ ನನ್ನ ಮಕ್ಕಳು, ನನ್ನ ಗಂಡ ಅಂತ, ನನ್ನ ಸಂಸಾರ ಅಂತೆಲ್ಲ ಚೆನ್ನಾಗೇ ಇದು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ನಮ್ಮ ಕಡೆಯವರೆಲ್ಲ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ರಿ ಅಂತ ಹೇಳಿದರು. ಅವ್ರಿಗೂ ಇವಾಗ ಅರ್ಥ ಆಗಬೇಕು, ಇದು ಹುಚ್ಚಾಸ್ಪತ್ರೆ ಸಮಸ್ಯೆ ಇಲ್ಲ, ಬೇರೆದು ಅಂತ. ಇದ್ಯಾವುದು ಕಟ್ಟುಕತೆಯಲ್ಲ ವೀಕ್ಷಕರೇ, ಬದುಕಿನ ನಿಗೂಢ ರಹಸ್ಯಗಳ ಅನಾವರಣ ಅಷ್ಟೇ. ಜಗತ್ತು ವಿಸ್ಮಯಗಳ ಆಗರ ಅನ್ನೋದಕ್ಕೆ ಇದಕ್ಕಿಂತ ಮತ್ತೇನು ಉದಾಹರಣೆ ಬೇಕು ಹೇಳಿ. ಇಂತಹ ವಿಸ್ಮಯಗಳು ಎದುರಾದಾಗ ಕುಗ್ಗದೆ ಸೂಕ್ತ ಪರಿಹಾರ ಕಂಡುಕೊಂಡ್ರೆ ಬದುಕು ಸುಸೂತ್ರ ಅನ್ನೋದು ಸ್ಪಷ್ಟ. ಮತ್ತೊಂದು ವಿಸ್ಮಯಕಾರಿ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿಮ್ಮಲ್ಲಿ ಇಂತಹ ಸಮಸ್ಯೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. 8869999992 8861999993. ಇಮೇಲ್ ವಿಳಾಸ help@mshastri.in. ವೆಬ್ಸೈಟ್ ವಿಳಾಸ www.janmajanmantara.com.